ಹೇ ಗೈಸ್, ಬ್ಯಾಕ್ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಟೈಮ್ ಆಗಿದೆ 3:30. ಸೊ ಇವಾಗ ಬೆಳಗ್ಗೆ ಜಾವ 3:30ಗೆ ಬಿಡ್ತಾ ಇದ್ದೀವಿ. ಆ್ಯಸ್ ಯು ಕ್ಯಾನ್ ಸಿ ಪೂಜೆ ಎಲ್ಲ ಮಾಡಿದ್ದಾಯ್ತು. ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಅಡುಗೆ ಐಟಮ್ ಎಲ್ಲ ಟಿಟಿಗೆ ಹಾಕಿದ್ದಾರೆ. ಇವಾಗೆಲ್ಲ ಹಾಕ್ಬಿಟ್ಟು ಹೋಗಬೇಕು. ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ ಕೂಡ ಐ ವಿಲ್ ಅಪ್ಡೇಟ್ ಯು. ಕಮ್ ಲೆಟ್ಸ್ ಗೋ ನೌ. ಈಗ ನಮ್ಮ ಜರ್ನಿ ಶುರುವಾಗಿದೆ. ಇಲ್ಲಿಗೆ ಏನು ಅಂತೆಲ್ಲ ಕೂಡ ನಿಮ್ಗೆ ಗೊತ್ತಾಗಬೇಕಂತಂದರೆ ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ತಾರೆ. ನಾನು ಸ್ವಲ್ಪ ಬ್ಯುಸಿ ಇರ್ತೀವಿ, ಕಾಲೇಜ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಇರ್ತೀವಿ. ವೀಡಿಯೋ ಸ್ವಲ್ಪ ಲೇಟ್ ಆಗ್ಬೋದು ಬರೋದಕ್ಕೆ. ನೆಕ್ಸ್ಟ್ ಹಂಗೆ ಫಂಕ್ಷನ್ ವ್ಲಾಗ್ಸ್ ಎಲ್ಲ ಕೂಡ ಬರುತ್ತೆ, ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ. ಇವಾಗ ನಾವಂತೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತೆಲ್ಲ ಕೂಡ ನಿಮಗೆ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಲೇ ವೀಡಿಯೋನ ಫುಲ್ಲು ನೋಡಿ. ಆವಾಗ ನಾವು ಎಲ್ಲಿಗೆ ಹೋದ್ವಿ ಏನು ಅಂತೆಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ಲೊಕೇಶನ್ ಎಲ್ಲಿ ಹೋಗ್ತೀವಿ ಏನು ಅಂತೆಲ್ಲ ಕೂಡ ನಿಮಗೂ ಗೊತ್ತಾಗುತ್ತೆ. ನಾನು ಒಂದು ಲೊಕೇಶನ್ ರೀಚ್ ಆದಮೇಲೆ ಹೇಳ್ತೀನಿ. ಇವಾಗ ಟೈಮ್ 5:17. ನೀವು ನೋಡಿ ಫ್ರಾನ್ಸ್ ಅಂತ ಇದೆ ನನ್ನ ತಮ್ಮ. ಫ್ರಾನ್ಸ್ ಎಲ್ಲರೂ ಮಲ್ಕೊಂಡಿದ್ದಾರೆ. ಯಾರು ಮಲ್ಕೊಂಡಿದ್ದಾರೆ? ಒಬ್ರು ಮಲ್ಗಿಲ್ಲ, ಯಜಮಾನ್ರು ಮಲ್ಗಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಸಾಂಗ್ ಹೋಗ್ತೀನಿ. ಸಾಂಗ್ ಆಗ್ತಾನೆ ನಾನು ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಸೊ ಯಾವಾಗ ಟೈಮ್ ಆಗಿದೆ 6 o'clock. ಮಧ್ಯದಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ನಿಲ್ಲಿಸಿದ್ದೇನೆ. ಕಾಲೆಲ್ಲ ಜೋಮಿಟ್ಕೊಂಡ್ಬಿಟ್ಟಿದ್ದೆ. ಟೈಮ್ ಆಗಿದೆ ಈಗ 6 o'clock. ಒಂದು ರೌಂಡ್ ನಿದ್ದೆ ಕೂಡ ಆಯಿತು. ಎಲ್ಲಾರ್ದು ಒಂದು ರೌಂಡ್ ನಿದ್ದೆ ಆಯಿತು. ನಾವು ಹೋಗ್ತಿರೋದು ಬಂದು ಬಾವಿಕೊಂಡಕ್ಕೆ. ಇನ್ನು 45 minutes ಏನೋ ನೋಡಿಸಿದೆ ಗೂಗಲ್ ಮ್ಯಾಪು. 45 minutesಲ್ಲಿ ನಾವು ರೀಚ್ ಆಗ್ತೀವಿ. ಇಲ್ಲಿದೆ ಟಿಟಿ. ಅಲ್ಲೆಲ್ಲ ಜೋಮಿಟ್ಕೊಂಬಿಡ್ತು ಅಂತ ಎತ್ತಿದೆ. ಸೊ ಸ್ವಲ್ಪ ನಿದ್ದೆ ಕೂಡ ಆಯಿತು. ಬೆಳಗ್ಗೆ 2 o'clock ಎದ್ದಿದ್ವಲ್ಲ, ನಿದ್ದೆನೂ ಆಯಿತು. ನಾವು ಹೋಗ್ಬೇಕು, ದೇವರ ದರ್ಶನ ಮಾಡಬೇಕು. ಮೇಯ್ನ್ ದರ್ಶನ ಚೆನ್ನಾಗಿ ಆಗ್ತದೆ ಅಂತ ಅನ್ಕೋತಾ ಇದ್ದೀವಿ. ನೋಡೋಣ, ಬನ್ನಿ ಹೋಗೋಣ. ಜಸ್ಟ್ 25 minutes ಡ್ರೈವ್ ಇದೆ. ಇವಾಗ ಮಟನ್ ತಗೊಳ್ಳೋಕ್ಕೆ ನಿಲ್ಸಿದ್ದೀವಿ. ಮತ್ತು ಇಡ್ಲಿ ಬೇಕಂತೆ, ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಿಲ್ಸಿದ್ದೀವಿ. ಮುಂದೆ ಹೋಗಿ ನೋಡೋಣ ಬರ್ರಿ. ಇಲ್ಲಿ ಮಟನ್ ತೊಗೊಂಡೋಗೋಣ ಅಂತ ನಿಲ್ಸಿದ್ದೀವಿ. ವಯಸ್ಸಲ್ಲಿ ಮೇಲೆ ಬರೀ ಕೋಳಿ ಮಾತ್ರ ಕಟ್ ಮಾಡ್ತಾ ಇರೋದು, ಮಟನ್ ಏನು ಕಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮಟನ್ ತೊಗೊಳಕ್ಕಂತ ನಿಲ್ಸಿದ್ದಾರೆ. ನಾವು ನಿಲ್ಬಿಟ್ಟು ಸುಮ್ಮನೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಒಂದು ಫೋಟೋ ತೊಗೊಳ್ಳೋಣ ಅಂತ ತೊಗೊಂಡಿದ್ದ ಆಯಿತು. ಇನ್ನೂ ಲೇಟ್ ಅನ್ನೋದು ಅಂಕಲ್? ನಾವು ಅರ್ಲಿ ಮಾರ್ನಿಂಗ್ ಮಿಡ್-ನೈಟ್ ಎಲ್ಲ ಮನೆ ಬಿಟ್ಟಿದ್ದು, ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ನಿದ್ದೆ ಮಾಡ್ತಿದ್ದಾರೆ. ಸೊ ಅವರು ನಿದ್ದೆ ಅವರವರು ಮಾಡಲಿ. ಈಗ ನಾನು ಕೂಡ ಫೋನೆಲ್ಲ ನೋಡಿ ನನಗೂ ಒಂಥರ ಬರೋಗ್ತಾ ಇತ್ತು. ಅಷ್ಟರಲ್ಲಿ ನಂದು ಕೂಡ ಒಂದು ರೌಂಡ್ ನಿದ್ದೆ ಎಲ್ಲ ಮುಗಿಸ್ಕೊಂಡು ಎದ್ದೋ ಅಷ್ಟರಲ್ಲಿ ನಾವು ಲೊಕೇಶನ್ನ ರೀಚ್ ಆಗಿದ್ದೀವಿ. ನೀವು ಕೂಡ ಇವಾಗೆಲ್ಲ ನೋಡ್ತಿದ್ರೆ ಏನು ಲೊಕೇಶನ್ ಅಂತೆಲ್ಲ ಅಲ್ಫ್ಕೋರ್ಸ್ ಗೊತ್ತಾಗಿರುತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ ಯಾವ ಲೊಕೇಶನ್ ಅಂತ. ಸೊ ಬನ್ನಿ ಇವಾಗ ಇಳಿದ್ಬಿಟ್ಟು ಹೋಗೋಣ ದರ್ಶನಕ್ಕೆ. ರೀಚ್ ಆಗಿದ್ದೀವಿ ಬಾವಿಕೊಂಡ. ಅರ್ಧ ಲೊಕೇಶನ್ ಬಂದಿದ್ದೀವಿ. ಇನ್ನು ಸ್ವಲ್ಪ ಮೇಲೋದ್ರೆ ನಾವು ದೇವ್ರನ್ನ ನೋಡ್ಬೋದು. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಫ್ ಯು ಕಮ್ ಇನ್ ವೈಟ್ ಬೋರ್ಡ್ ಫುಲ್ ಮೇಲೆ ತನಕ ಹೋಗ್ಬೋದು. ನಮ್ಮ ಸ್ವಂತ ವೆಹಿಕಲಲ್ಲಿ ಬಂದರೆ. ಎಲ್ಲೋ ಬೋರ್ಡ್ ಆದರೆ ಡೆಫಿನೆಟ್ಲಿನೂ ಅರ್ಧಕ್ಕೆ ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ಇಲ್ಲಿನ ಲೋಕಲ್ ಆಟೋಗಳು ಹಿಂಗೆ ಕಾರ್ಸ್ ಅವೈಲಬಲ್ ಇದೆ ಅನ್ಕೋತೀನಿ, ಮಾಡ್ಕೊಬರ್ಬೋದು. ಬಟ್ ನಾವು ನಡೆಯೋದು ಜೋಶಲ್ಲಿದ್ದೀವಿ. ಕೆಳಗಡೆಯಿಂದ ಸ್ಟೆಪ್ಸ್ ಹಾಕ್ಬೇಕಂತ ಅಂದ್ಕೊಂಡೆ. ಬೇಡ ಅರ್ಧಕ್ಕೆ ಹೋಗಿ ಅಲ್ಲಿಂದ ನೆಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ವಿ ಆರ್ ವಾಕಿಂಗ್. ನಾನು ಅರ್ಧದಿಂದ ನೆಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮನೇಲಿ ಎಲ್ಲರೂ ಹಿಂದೆಗಡೆ ನೆಡ್ಕೊಂಡು ಬರ್ತಾ ಅವ್ರು ನೋಡಿ. ಅಲ್ಲಿ ನನ್ನ ತಮ್ಮ ನಮ್ಮ ಅಂಕಲ್ ಇಸ್ ಗೋಯಿಂಗ್. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ನೆಡ್ಕೊಂಡ್ಬರ್ತಾವ್ರೆ. ಅಲ್ಲಿ ಹಿಂದೆಗಡೆ ಅಕ್ಕ ಬಾಬಾ ಎಲ್ಲ ಬರ್ತಿದ್ದಾರೆ. ಹೋಗೋಣ. ನೋಡಿ ಅಲ್ಲಿ ಕಾಣಿಸ್ತಿದೆಲ್ಲ ಬೆಟ್ಟ, ಅದೇ ದೇವಸ್ಥಾನ. ಹೋಗೋಣ. ಇಲ್ಲಿ ಲಾಸ್ಟ್ ಟೈಮ್ ಎಲ್ಲ ಒಂದು ಗಾಂಧಿ ತಾತ ಇರ್ತಾಯಿದ್ದು, ಸಿಲ್ವರ್ ಗಾಂಧಿ ತಾತ. ಇಷ್ಟು ಕಾಲ್ ಲೈಕ್ ದಟ್ ಪೇಂಟ್ ಮಾಡಿಕೊಂಡು ಸ್ಟ್ಯಾಚು ಥರ ನಿಂತ್ಕೋತಾ ಇದ್ರು. ಆ ಥರ ಗಾಂಧಿ ತಾತ ಇದ್ದರು ಬಿಫೋರ್ ಕೋವಿಡ್. ನಾನು ಬಂದಿದ್ದು ಆಫ್ಟರ್ ಕೋವಿಡ್ ಇವಾಗಲೇ ಬರ್ತಾ ಇರೋದು ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಏನೋ. ಲೆಟ್ ಮಿ ಸಿ. ಅದೇ ದೇವಸ್ಥಾನ. ಬನ್ನಿ ಹೋಗೋಣ. ಸ್ವಲ್ಪ ಕಷ್ಟನೇ, ಫುಲ್ ಹೈಟ್ ಇದೆ. ಇಳಿಬೇಕಾದ್ರೆ ಟಕ 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 ಅಂತ ಇಳಿದ್ಬಿಡ್ತೀವೇನೋ ಗೊತ್ತಿಲ್ಲ. ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟು ನಿಮಗೆ ನೋಡಿಸ್ತಾ ಇದ್ದೀನಿ ನೋಡಿ.
ನಾವೀಗ ಬಾವಿಕೊಂಡಕ್ಕೆ ರೀಚ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ಮೇಲೆ ಹತ್ತಿದ್ರೆ ದೇವರ ದರ್ಶನ ಮಾಡ್ಬೋದು. ಸೊ ನೀವೆಲ್ಲರೂ ಕೂಡ ಹೋಗಿದ್ದೀರಾ ಅಂತೆಲ್ಲ, ಯಾರಾದರೂ ಹೋಗಿರೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೋಗದೇ ಇರೋರು ಆಚೆಯಿಂದ ಹೇಗೆ ಕಾಣುತ್ತೆ ಅನ್ನೋದನ್ನು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ನಾವು ಲಾಸ್ಟ್ ಟೈಮೆಲ್ಲ ಹೋದಾಗ ಫೋನ್ ಒಳಗಡೆಗೆ ಅಲೌಡ್ ಇತ್ತು. ಈ ಸಲ ಫೋನೆಲ್ಲ ಅಲೌಡ್ ಇರಲಿಲ್ಲ, ಆಚೆಗಡೆನೇ ಇಟ್ಬಿಟ್ಟು ಹೋಗಬೇಕಿತ್ತು. ಫೋನ್ ಕೌಂಟರ್ಸೇ ಸಪ್ರೇಟಾಗಿ ಮಾಡಿದ್ರು. ಸೊ ಅಲ್ಲಿ ಫೋನ್ನ ಕೊಟ್ಬಿಟ್ಟು ಹೋದ್ವಿ. ಸೊ ಅದಕ್ಕೋಸ್ಕರ ಒಳಗಡೆದು ಏನೂ ವೀಡಿಯೋಸ್ ಇಲ್ಲ. ನನಗಂತೂ ದರ್ಶನ ಸಖತ್ತಾಗಾಯಿತು. ಜನನೂ ಸ್ವಲ್ಪ ನಾವೆಲ್ಲ ಆಚೆ ಬರೋ ಟೈಮಲ್ಲಿ ಜನ ಕೂಡ ಸ್ವಲ್ಪ ಜಾಸ್ತಿ ಆದರು. ಇದೇ ಇವಾಗ ನೀವು ನೋಡ್ತೀರ ಫೋನ್ ಕೌಂಟರ್ ಮತ್ತು ಆಚೆಗಡೆ ಎಷ್ಟು ಕ್ರೌಡ್ ಇತ್ತು. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು 8:30ಗೆ ಒಳಗಡೆ ಹೋದ್ವಿ. ಇಲ್ಲಿ ಫೋನು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಫೋನ್ ಒಳಗಡೆ ಇತ್ತು. ಈ ಸಲ ಫೋನ್ ಆಚೆಗಡೆನೇ ಇಟ್ಬಿಟ್ಟು ಹೋಗಬೇಕಿತ್ತು. ಸೊ ಐ ಕ್ಯಾನಾಟ್ ಟೇಕ್ ಎನಿ ಬಿಟ್ ಆಫ್ ದ ವೀಡಿಯೋಸ್. ಸೊ 8:30ಗೆ ಹೋಗಿದ್ದಕ್ಕೆ ಲೈಕ್ ಕ್ಯೂಲ್ ಹೋಗಿದ್ದು 100 ರೂಪೀಸ್ ದರ್ಶನದೆಲ್ಲ ಹೋಗಿದ್ದು. ಫಾಸ್ಟ್ ದರ್ಶನ, ಬೇಗನೆ ದರ್ಶನ ಮುಗೀತು. ಮುಗಿಸ್ಕೊಂಡು ಸದ್ಯಕ್ಕೆ ಆಚೆಗಡೆ ಬಂದಿದ್ದೀವಿ. ಇವಾಗ ವೀಡಿಯೋ ಕ್ಲಿಪ್ಪಿಂಗ್ ಫೋಟೋ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ಇನ್ನೊಂದು ವೀಡಿಯೋ ತೊಗೋಣ ಅಂದ್ಬಿಟ್ಟು ಸೈಡಿಗೆ ಬಂದೆ. ನೋಡೋಣ, ಇನ್ನು ಕೆಳಗಡೆ ಹೋಗೋಕ್ಕೆ ಬೇಕನ್ಕೋತೀನಿ. ಒಂದು 1/2 hour ಅದು ಟು ಗೋ ಆ್ಯಂಡ್ ಬೈ ವಾಕ್. ಬೇಗನೆ ಹೋಗ್ತೀವಿ ಅಂದ್ಕೊಂಡಿದ್ದೀವಿ. ದರ್ಶನ ಚೆನ್ನಾಗಿನೇ ಆಯಿತು. ತುಂಬ ಹೊತ್ತು ದೇವರ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ನಮ್ಮಮ್ಮ ಇನ್ನೂ ಬಂದೇ ಇಲ್ಲ ಅಂತ ಅಂದ್ಕೊಂಡ್ರು. ದೇವ್ರ ದರ್ಶನ ಸಕ್ಕತ್ತಾಗಾಯಿತು. ಸೊ ಬನ್ನಿ, ಇವಾಗ ಇಲ್ಲಿಂದ ಒಂದು ವ್ಯೂ ಬೈಕ್ ತೊಗೊಂಡು ಕ್ರೌಡ್ ಇವಾಗ ಜಾಸ್ತಿ ಆಗುತ್ತೆ. ನಾವು ಒಳಗಡೆ ಹೋಗೋದಕ್ಕೆ ಕ್ರೌಡ್ ಕಡಿಮೆ ಇತ್ತು, ಆಚೆ ಬರೋದಕ್ಕೆ ಜಾಸ್ತಿ ಆಗೋಗಿತ್ತು. ಕರೆಕ್ಟಾಗಿ 9:30ಗೆ 8:30ಗೆ ಹೋಗಿ ಇವಾಗ 9:07 ಏನಾಗಿದೆ, 9:09 ಆಗಿದೆ. 1/2 hour ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೋಣ ಬನ್ನಿ. ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್. ಎಲ್ಲಿಗೆ ಅಂತಂದರೆ ಇವಾಗ ಟಿ ನಿಲ್ಸಿರ್ತೀವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀವೇ ನೋಡಿ, ಎಲ್ಲರೂ ಹಿಂದಗಡೆ ನೆಡ್ಕೊಂಡು ಬರ್ತಾವ್ರು. ಡೌನಲ್ಲಿ ನೆಡ್ಕೊಂಡು ಹೋಗೋ ಸುಲಭ ಕಂಡ್ರಿ, ಎಕ್ಕೋದು ತುಂಬ ಕಷ್ಟ ಅಲ್ವಾ. ವ್ಯೂ ಚೆನ್ನಾಗಿದೆ. ನಾನು ಬ್ಯಾಕ್ ಕ್ಯಾಮ್ರಾ ಮಾಡ್ಬಿಟ್ಟು ವ್ಯೂ ನೋಡಿಸ್ತೀನಿ. ವ್ಯೂ ಸಖತ್ತಾಗಿದೆ. ಓಕೆ, ನಾನು ಬ್ಯಾಕ್ ಕ್ಯಾಮ್ರಾ ಮಾಡ್ಬಿಟ್ಟು ಐ ಶೋ ದ ವ್ಯೂ. ಓಕೆ, ತುಂಬ ನನ್ನ ತೆಳಗಡೆ ನಿಡ್ಕೊಂಡು ಅದು ವ್ಯೂ ಚೆನ್ನಾಗಿರಲ್ಲ. ಬ್ಯಾಕ್ ಕ್ಯಾಮ್ರಾ ಮಾಡ್ಬಿಟ್ಟು ವ್ಯೂ ನೋಡಿಸ್ತೀನಿ. ಇನ್ನು ಮೇಲಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಕೋಲ್ಡ್ ಥರ ಆಗಿಬಿಟ್ಟಿದೆ. ಕ್ಲೌಡ್ಸ್ ಸಕ್ಕತ್ತಾಗಿದೆ. ಇವಾಗ ಇಲ್ಲಿ ಬಾವಿಕೊಂಡದಿಂದ ಕೆಳಗಡೆ ಬಂದೆ. ಇಲ್ಲಿ ಮನೆಗಳೆಲ್ಲ ಇದೆ ಅಲ್ಲ, ಅಡುಗೆ ಎಲ್ಲ ಮಾಡೋಕ್ಕೆ ಬಂದಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ಪ್ರಿಪೇರ್ ಮಾಡ್ಕೊತಾ ಇದೀವಿ ಅಡುಗೆ ಮಾಡೋಕ್ಕೆ ಅಂತ. ಬಂದಿರೋದು 12-13 ಜನ ಫ್ರೆಂಡ್ಸ್. ಇವಳು 3 ಪೈಸೆಗೆ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ನನ್ನ ತಮ್ಮ ಇರ್ಬೇಕಾದ್ರೆ ನಾನು ಯಾಕೆ ಕಷ್ಟಪಡ್ಬೇಕಲ್ವಾ? ಟೆಲ್ ಮೀ ಇನ್ ಕಮೆಂಟ್ ಸೆಕ್ಷನ್. ತಮ್ಮ ಇರ್ಬೇಕಾದ್ರೆ ಅಕ್ಕಂಗೆ ಕಷ್ಟ ಕೊಡ್ತಾನ? ರಿಪೋರ್ಟ್ ಮಾಡಿಸ್ಬಿಡ್ತೀನಿ. ಏನು ರಿಪೋರ್ಟ್ ಮಾಡಿಸ್ಬಿಡ್ತೀಯಾ? ನೋಡಿ ಏನು ಡೈಲಾಗ್ ಹೊಡಿತಾನ ನನ್ನ ತಮ್ಮನ. ಏನು ಡೈಲಾಗ್ ಹೊಡಿತಾನೆ ನೋಡಿ. ಶುಂಠಿ ಕೊಯ್ತಾನೆ ಅವನೇ ಗುರು. ಅದು ಇಷ್ಟಪ್ಪದಪ್ಪ ಅಂತ ಶುಂಠಿ. ಮಿಕ್ಸಿಗೆ ಹಾಕ್ತಾರೆ ಗೋಬಿ. ಮಿಕ್ಸಿಗೆ ಸುಮ್ಮನೆ ಇರಲಿ. ನಾನು ಮಾಡಿದ್ದೀನಿ ಮನೇಲಿ ಅಡುಗೆ. ಇಷ್ಟಪ್ಪ ಶುಂಠಿ ಕೊಯ್ತಿರೋದು. ಇಲ್ಲಿ ಲೇಡೀಸ್ ಗ್ಯಾಂಗ್ ವಾಸ್ ಕುಕಿಂಗ್. ನಾನು ವೀಡಿಯೋ ಮಾಡ್ಕೊಂಡು ಬರ್ತಿದ್ದೀನಿ. ಇವಾಗ ನಾನು ಸ್ವಲ್ಪ ಜಾಯಿನ್ ಮಾಡಿ ಹೆಲ್ಪ್ ಮಾಡೋಣ ಅಂತ ಗಟ್ಟಿ ಮನ್ಸು ಮಾಡಿದ್ದೀನಿ. ಯಾಕಂದರೆ ಇವ್ನು ಬೈತಾ ಇದ್ದಾನೆ. ಇವ್ನು ನಿಧಾನೆಲ್ಲ ಇವ್ನು ಬೈತಾ. ಮಖ ತಿರುಗಿಸೋದೆ ಒಂದು ಆಗೋಯ್ತು. ಮಖ ನೋಡ್ಸೋದಕ್ಕೆ ಏನಿಲ್ಲ. ಯಾರು ಹುಡುಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋಲ್ಲ. ಕುಶಾಲ್ ತಿರುಗಿತಾ
ಎಷ್ಟು ಹಾಕಿರೋದು ತುಂಬ ಫಾರ್ ಫನ್. ನಾನು ಗೊತ್ತಲ್ಲ ಎಲ್ಲ ಇದು ಚಿಕನ್ಗೂ ಬೇಕಾಗ್ತೈತೆ ಮಟನ್ಗೂ ಬೇಕಾಗ್ತೈತೆ. ಶುಂಠಿ ಬೆಳ್ಳುಳ್ಳಿ ದರ್ಶನ ಅಂತ ಸಕ್ಕತ್ತಾಗಾಯ್ತು. 5 ನಿಮಿಷದಿಂದ 10 ನಿಮಿಷ ವ್ಯವಸ್ಥೆ ಸ್ಟಾರ್ಟಿಂಗ್ ನೋಡ್ತಾನೆ ಇದ್ದ ದೇವರು ಚೆನ್ನಾಗಾಯ್ತು ದರ್ಶನ ಮಾತ್ರ. ನೋಡ್ರಿ ಏನು ಮಾತುಗಳು ನೋಡ್ರಿ, ಏನು ಮಾತು. ವಾಟ್ ಯು ವಿಲ್ ಸ್ಪೀಕ್ ಮ್ಯಾನ್, ವಾಟ್ ವಿಲ್ ಸ್ಪೀಕ್, ಸೇ ಬಾಯ್. ಟೈಮ್ ಇವಾಗ 12:38 ಆಗಿದೆ. ತಿಕ್ಕಲ್ ತರ ಮಾತಾಡ್ತಾ ಇರ್ತಾಳೆ ಅವಾಗ ಫ್ರೆಂಡ್. ನೋಡಿ ಫ್ರೆಂಡ್, ಇವಳು ನಮ್ಕಂತ ದೇವರಣ್ಣೆ ತಲೆಗೆ ಹಾಕ್ತಾಳೆ ಫ್ರೆಂಡ್. ಇವಳು ಇನ್ನು ನೋಡಿ ಎಂತ ಇರಿಟೇಟ್ ಮಾಡ್ತಾವ ನೀವು. ಕೂದು ಅಯ್ಯೋ ಲೂಸ್ ನನ್ನ ಮಗನೇ, ಕೂದು ಕಣೋ ಕೂದು. ಒಂದು ರೌಂಡ್ ನಿದ್ದೆ ಹೋದ್ಲು ಫ್ರೆಂಡ್. ಇವಾಗ ಬಂದ್ಬಿಟ್ಟು ಒಂದು ಇನ್ನೊಂದು ಫ್ರೆಂಡ್ ಇರುತ್ತೋ. ಸೊ ಗೈಸ್ ಇವಾಗ ಟೈಮ್ ಬಂದು 12:30 ಆಗಿದೆ. ಚಿಕನ್ ಸಾರು ಮಟನ್ ಸಾಂಬಾರು ಎರಡೂ ಕೂಡ ಆಗಿದೆ. ರೈಸ್ ಆಗಿದೆ, ಲಾಸ್ಟಲ್ಲಿ ಮುದ್ದೆ ಮಾಡ್ತಿದ್ದಾರೆ. ಮುದ್ದೆ ಆದರೆ ಊಟ ಮಾಡ್ಕೊಂಡು ಹೋಗೋದು. ಆ್ಯಸ್ ಯು ಕ್ಯಾನ್ ಸಿ ಇಯರ್ ಇವ್ನು ಬಂದ್ಬಿಟ್ಟು ಇರಿಟೇಟ್ ಮಾಡ್ತಾರೆ. ನೋಡಿ ನೋಡಿ ಎಣ್ಣೆ ಎತ್ಕೊಂಡು ಬಂದ್ಬಿಟ್ಟು ನೋಡಿ ಎಣ್ಣೆ. ಇದು ಅಡುಗೆ ಮಾಡೋ ಆಯಿಲ್ ಓಕೆನಾ? ನಾವು ಇದನ್ನು ಇಷ್ಟು ಉತ್ತರ ಮಾಡ್ತಿದ್ಯೋ ಮುಖ ನೋಡ್ಸ್ಬಿಟ್ಟು ಮಾಡು, ಪ್ರೂಫ್ ಅದು ಸಿಗುತ್ತೆ. ಸೊ ಇಲ್ಲಿ ನೋಡಿ ಎಲ್ಲ ಕೂತ್ಕೊಂಡು ಮಾಡ್ತಿದ್ದಾರೆ. ಇಲ್ಲಿ ಕೂತಿದ್ದಾರೆ, ಅಲ್ಲಿ ಕೂತಿದ್ದೀವಿ. ಇದಿಷ್ಟು ನಮ್ಮದಾದರೆ ವಿ ಆರ್ ಫಾಲೋಯಿಂಗ್ ದ ಗೌಡ್ರ ಮನೆ ಊಟ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ. ಅಫ್ಕೋರ್ಸ್ ಯೂಶಲಾಗಿ ಮಾಡೋದಂಗೆ ಅಲ್ಲ. ಮುದ್ದೆ ಅನ್ನ ಸಾಂಬಾರು ಟಿಪಿಕಲ್ ಅದೇ ಫುಡ್ ಇರಲಿ, ಗೌಡಸ್ ಫುಡ್ ಇರಲಿ ಅಂದ್ಬಿಟ್ಟು ಫಾಲೋ ಮಾಡ್ತಾಯಿದ್ದೀವಿ. ಮುದ್ದೆ ಬೇಡ ಅಂತ ಅಂದರು ಫಸ್ಟ್ ಒಬ್ಬೊಬ್ಬರು, ಇವಾಗಿಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಭಟ್ರು ನಾವು ಕರ್ಕೊಂಡಿರೋ ಕಡಿಮೆ ಜನ ಬಂದಿರೋದಲ್ಲ, ಸ್ವಲ್ಪ ಇವರು ಅಡುಗೆ ಮಾಡೋಕ್ಕೆಲ್ಲ ಟೈಮ್ ತೊಗೋತಿದ್ದಾರೆ. ಆದಷ್ಟು ಬೇಗ ಮುಗಿದ್ರೆ ಬೇಗ ಬೇಗ ತಿನ್ಬಿಟ್ಟು ವಿ ಕ್ಯಾನ್ ಗೋ ಹೋಮ್ ಅಲ್ಲ. ಇವಾಗ ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟು ಐ ಶೋ ದ ಬ್ಯಾಕ್ ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗಿದೆ ನಾನು ಕ್ಲಿಪ್ಪಿಂಗ್ ನೋಡಿಸ್ತೀನಿ ಓಕೆನಾ. ಇಲ್ಲಿ ಬ್ಯಾಕ್ಗ್ರೌಂಡ್ ಸಖತ್ತಾಗಿ ಏನಿದೆ ನೋಡೋಕ್ಕೆ. ಲೆಟ್ಸಿ ನೀವೆಲ್ಲ ಏನಂತೀರೋ ಅಂತ. ಓಕೆ, ಸೊ ಇದು ಬ್ಯಾಕ್ಗ್ರೌಂಡ್ ಕ್ಲಿಪ್ಪಿಂಗ್. ಇವರೆಲ್ಲನೂ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ದ 4 ಲೇಡೀಸ್ ಆ್ಯಂಡ್ ದೇರ್ ಮಮತಕ್ಕ ಅಲ್ಲಿದ್ದಾರೆ. ಇಲ್ಲಿ ನಮ್ಮಪ್ಪ ನಮ್ಮ ಅಂಕಲ್ ಎಲ್ಲರೂ ಇದ್ದಾರೆ. ಇಲ್ಲೊಂದು ಗ್ಯಾಂಗ್ ಇದೆ, ಇಲ್ಲೊಂದು ಗ್ಯಾಂಗ್ ಇದೆ, ಅಲ್ಲೊಂದು ಗ್ಯಾಂಗ್ ಇದೆ. ಇವರು 2 ಗ್ಯಾಂಗು ಒಂದೇ ಮನೆಯವರು. ಎಲ್ಲರೂ ಅವರವರವರ ಲೋಕದಲ್ಲಿ ಬ್ಯುಸಿ ಇದ್ದಾರೆ. ನಾವು ನಮ್ಮ ಲೋಕದಲ್ಲಿ ಬ್ಯುಸಿ ಇದ್ದೇವೆ. ಬಂದ ದ ಇರಿಟೇಟ್ ಫೆಲ್ಲೋ. ಸೊ ಬಾಯ್. ಸಾಕಾಯ್ತು. ಏನು ಚಿಕನ್ ಬೇಕಾ? ಚಿಕನ್ ಇದು ಕೊಡು ಬಟ್ಲು ಬೇಕಮ್ಮ. ಮಾಡ್ಕೊಳ್ಳಿ. ಎಲ್ಲ ಆಯಿತು, ಊಟ ಗೀಟೆಲ್ಲ ಆಗಿ ಲಾಸ್ಟಲ್ಲಿ ಜ್ಯೂಸ್ ಕುಡಿತಾ ಇದ್ದೀವಿ. ಇವಾಗ ಏನಿದ್ರು ಎಲ್ಲ ಬ್ಯಾಕ್ ಟು ಟಿ ಈಗೆಲ್ಲ ಜೋಡಿಸ್ಬಿಟ್ಟು ಈ ಜಾಗ ಖಾಲಿ ಮಾಡಿದ್ರೆ ಸಾಕಾಗಿದೆ. ಬಿಕಾಸ್ ಟೈಮ್ ಬಂದು ಎಷ್ಟಾಗಿದೆ, 1:50 ಆಗಿದೆ. ಎಷ್ಟಾಗಿದೆ ಟೈಮ್? 1:50 ಆಗಿದೆ. ಮೋಸ್ಟ್ ಪ್ರಾಬಬ್ಲಿ 2 o'clock ಇಲ್ಲಿ ಬಿಟ್ಟು 3, 4, 5. ಇವಾಗ ಟೈಮ್ ಬಂದು 2 o'clock 1 minute ಆಗಿದೆ. ಸೊ ಇವಾಗ ನಾವು ಇಲ್ಲಿ ಬಿಡ್ತಾ ಇದ್ದೀವಿ. ಇನ್ನೊಂದು 15 minutes 2 ಗಂಟೆ 2 ಕಾಲನ್ನು ಇಲ್ಲಿ ಬಿಟ್ಬಿಡ್ತೀವಿ ಅನ್ಕೋತೀವಿ. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಏನಂತೆಲ್ಲ ಕೂಡ. 5:36 ಅರೌಂಡ್ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀವಿ. ಇವಾಗ ಹಾಕ್ಬಿಟ್ಟು ಹೋಗೋಣ ಅಷ್ಟೇ. ನಮಗೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಭರ್ಜರಿ ಬ್ಯಾಟಿಂಗ್ ಕೂಡ ಆಯಿತು. ಬನ್ನಿ ಇವಾಗ ಹೋಗೋಣ. ಎಲ್ಲರೂ ಇಲ್ಲಿ ಸೀಟ್ಗಳಿಗೆ ಮಾಡ್ತಾರೆ. ಸೊ ಹೋಗೋಣ ಬನ್ನಿ. ಈಗ ನಾವು ಬಾವಿಕೊಂಡಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಂಗೆಯಲ್ಲಿ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ತಿನ್ಕೊಂಡು ವಾಪಸ್ ಬರ್ತಾಯಿದ್ದೀವಿ. ಅಷ್ಟರಲ್ಲಿ ಅರೌಂಡ್ 3 ಮೇಲಂತೂ ಆಗಿತ್ತು. ನಾವಲ್ಲಿ ಬಿಡೋಷ್ಟರಲ್ಲಿ 3 or 4 ಹೊತ್ತು ಆಗಿದೆ. ನಮ್ಮದಂತೂ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ನೀವೆಲ್ಲರಿಗೂ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ದೇವಸ್ಥಾನದ ದರ್ಶನದ ಜರ್ನಿ ಎಲ್ಲ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ವೆಲ್ ವಿಶಸ್ಗೆ ಎಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಓಕೆನಾ. ಕ್ಲೌಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿ ಒಂಥರ ವೈಟ್ ಬ್ಲೂ ಎಲ್ಲ ಕ್ಲೌಡ್ಸ್ ಮಿಕ್ಸಪ್ಪಲ್ಲಿ ಸಕ್ಕತ್ತಾಗಿ ಬಂತು. ಚೆನ್ನಾಗಿತ್ತು ವ್ಯೂಸ್ ಅಂತೂ ಕ್ಲೌಡ್ಸ್ ಅವತ್ತು. ನಾನು ಈ ವಿಡಿಯೋದಲ್ಲಿ ಎಷ್ಟೋ ವಾಯ್ಸಸ್ನ ನನಗೆ ರಾ ಬಿಟ್ಬಿಟ್ಟಿದ್ದೀನಿ. ಬಿಕಾಸ್ ಎಡಿಟ್ ಮಾಡೋಕ್ಕೋದ್ರೆ ಚೆನ್ನಾಗಿ ಬರ್ತಾ ಇರಲಿಲ್ಲ ಅಂತ.
ಇಲ್ಲಿ ವಾಯ್ಸ್ ಅಂತ ಆಫ್ ಮಾಡಿದ್ದೀನಿ, ಯಾಕಂದರೆ ಸಖತ್ ತರಲೆ ಮಾಡ್ತಾಯಿದ್ದೆ ನನ್ನ ತಮ್ಮ. ನನ್ನ ಕೂದಲಲ್ಲಿ ಅದು ನಾನು ವೀಡಿಯೋ ಮಾಡೋಕ್ಕೇ ಬಿಡ್ತಾ ಇರಲಿಲ್ಲ. ಈ ನನ್ನ ಬ್ಯಾಕ್ಗ್ರೌಂಡ್ ನಾಯ್ಸ್ ಮಾಡೋದು ಆ ಥರ ಎಲ್ಲ ಕೂಡ ಮಾಡ್ತಾಯಿದ್ದ. ಹಾಗೆ ನಾನು ಇದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಎಷ್ಟು ತರಲೆ ಮಾಡಿದ್ದಾರೆ ನೋಡಿ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು ಅವನ ತರಲೆನ. ಅವ್ನ ಮುಖ ಮಾತ್ರ ಕೊಡ್ತಾ ಇರಲಿಲ್ಲ ವೀಡಿಯೋಗೆ, ಬಟ್ ನನಗೆ ಮಾತ್ರ ಎಲ್ಲ ರೀತಿ ತರಲೆ ಮಾಡ್ತಾಯಿದ್ದ ನೋಡಿ. ನಾನು ಮೇಲಕ್ಕೆ ಎತ್ತು ವೀಡಿಯೋ ಮಾಡೋಕ್ಕೋದಾಗ ಈ ಥರ ಮುಖ ಮುಚ್ಕೊಬಿಡ್ತಾ ಇದ್ದ ನೋಡಿ, ಎಷ್ಟು ತರಲೆ ಮಾಡ್ತಾನೆ ಅಂತ. ನೀವೆಲ್ಲರಿಗೂ ಕೂಡ ಈ ಥರ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈಗ ನಾವು ನಮ್ಮ ಜರ್ನಿ ಎಲ್ಲ ಮುಗಿಸ್ಕೊಂಡು ನಾವಂತ ಫುಲ್ ಎಂಜಾಯ್ ಮಾಡಿಕೊಂಡು ಫನ್ ಎಲ್ಲ ಮಾಡಿಕೊಂಡು ಒಂದು 75% ಆಫ್ ದ ಜರ್ನಿ ಕ್ಲಿಯರ್ ಮಾಡಿದ್ದೀವಿ. ಇನ್ನು ಎಲ್ಲೋ ಒಂದು 25% ಆಫ್ ದ ಜರ್ನಿ ಇದೆ ಅಷ್ಟೇ. ಎಲ್ಲ ಸ್ವಲ್ಪ ಟಯರ್ಡ್ ಆಗಿದ್ರು, ನಿದ್ದೆ ಮಾಡ್ತಾಯಿದ್ರು, ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ. ಬನ್ನಿ ಇನ್ನು ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ನಾನು ನನ್ನ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಇವನ್ನ ಫನ್, ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್ ಎಲ್ಲ ಕೂಡ ಚೆನ್ನಾಗಿಯೇ ಇತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇವಾಗ ರಿಟರ್ನ್ ಮನೆಗೆ ಬಂದು ಇವಾಗ ಜಸ್ಟ್ ಡೋರ್ ತೆಗೆದು ಕೂತ್ಕೊಂಡು 6:10 ಆಯಿತು. ನಾನು ಎಲ್ಲ 6 ಅರೌಂಡ್ ಹೋಗ್ತೀವಿ ಅಂತ ಆಯಿತು. ಎಲ್ಲರೂ ಅಲ್ಲಲ್ಲೇ ಡ್ರಾಪ್ ಹಾಕ್ಬಿಟ್ಟು ಯಾರ್ಯಾರು ಎಲ್ಲೆಲ್ಲಿ ಇಳ್ಕೋಬೇಕೋ ಅಲ್ಲೆಲ್ಲರೂ ಡ್ರಾಪ್ ಹಾಕ್ಬಿಟ್ಟು ಬಂದ್ವಿ. ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಈ ವಿಡಿಯೋ ಅಂತ ಅನ್ಕೋತೀನಿ. ನಮ್ಮದು ಒನ್ ಡೇ ಟ್ರಿಪ್ ಥರನೇ ಇತ್ತು ಬಾವಿಕೊಂಡಕ್ಕೆ. ಒನ್ ಡೇ ಟ್ರಿಪ್ ಟು ಬಾವಿಕೊಂಡ ಚೆನ್ನಾಗೇ ಇತ್ತು. ನೀವೆಲ್ಲ ಕೂಡ ನೋಡಿ ಖುಷಿ ಪಟ್ಟಿದ್ದೀರಾ. ಒಂದು ರ್ಯಾಂಡಮ್ ಕ್ಲಿಪ್ಪಿಂಗ್ಸ್ ಕೂಡ ಹಂಗಂಗೆ ಹಾಕ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಕೂಡ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ವೆಲ್ ವಿಷರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಮತ್ತು ಅಲ್ಲಿ ಕಾಣಿಸೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಆಗ ನನ್ನ ವೀಡಿಯೋಸ್ನ ನೀವು ಫಸ್ಟ್ ನೋಡ್ಬೋದು. ಸ್ವಲ್ಪ ಟೈರ್ಡ್ ಆಗಿದ್ದೀವಿ ಅಫ್ಕೋರ್ಸ್, ಕೂತು ಇದು 140 ಕಿಲೋಮೀಟರ್ಸ್ ಒನ್ ವೇ ಬರುತ್ತೆ ನಮಗೆ ಮನೆಯಿಂದ. 140 + 140 ಅಂತಂದರೆ 280 ಕಿಲೋಮೀಟರ್ಸ್ ಅರೌಂಡ್ ತಿರುಗಾಡಿದ್ದೀವಿ. 280 to 300 ತಿರುಗಾಡಿರ್ತೀವಿ. ಟೈರ್ಡ್ ಆಗಿದೆ. ನೀವು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೋಗ್ತಾ ಇದ್ದೀವಿ ಏನಕ್ಕೆ ಅಂತೆಲ್ಲ ಕೂಡ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ನಮ್ಮ ಅಕ್ಕ ಮನೆ ಹತ್ರ ಬಂದ್ವಿ. ಈ ಅಪ್ಪ ಇದ್ದಾರೆ, ಇವ್ರ ಮೇಲಕ್ಕೆ ಹೋದ್ರು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಹೋಗೋಣ ಬನ್ನಿ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಫಂಕ್ಷನ್ಸ್ ವೀಡಿಯೋಸ್ನ ನೋಡ್ತೀರಾ ಅಂತ. ಅದೇ ರೀತಿ ಇವಾಗ ಬಾವಿಕೊಂಡಕ್ಕೆಲ್ಲ ಹೋಗಿ ಬಂದು ಅದಾದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಶಾಪಿಂಗ್ ಹೋದ್ವಿ. ಸೊ ಇವಾಗ ಸಿಟಿಯಲ್ಲಿ ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ದೀವಿ. ಅಲ್ಲಿ ಟ್ರಾಫಿಕಲ್ಲಿ ಹೋಗ್ತಾ ಇರಬೇಕಾದ್ರೆ ನಾನು ವೈಷ್ಣವಿ ತೊಗೊಂಡಿದ್ದಂಥ ವೀಡಿಯೋ. ಸೊ ಇವತ್ತು ಶಾಪಿಂಗ್ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಮಾಗಡಿ ರೋಡ್ ವೆಂಕಟೇಶ್ವರಾಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಶಾಪಿಂಗ್ ಅಂತೆಲ್ಲ ಕೂಡ ಆದಷ್ಟು ಬೇಗ ನಾನು ವೀಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ. ಆಲ್ರೆಡಿ ಫಂಕ್ಷನ್ ಮುಗಿದಿದ್ದೆ. ಇವಾಗ ಕಾಲೇಜಲ್ಲಿ ಇಂಟರ್ನಲ್ಸ್, ಎಕ್ಸಾಮ್ಸ್, ವೀಡಿಯೋ ಅಸೈನ್ಮೆಂಟ್, ರೈಟಿಂಗ್ ಅಸೈನ್ಮೆಂಟ್, ಶಾರ್ಟ್ ಅಸೈನ್ಮೆಂಟ್ ಅಂತ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನಾನು ವೀಡಿಯೋ ಸ್ವಲ್ಪ ಲೇಟ್ ಆಗ್ತಿದೆ. ಸೊ ಇವಾಗ ನಾವು ಆಲ್ರೆಡಿ ವೆಂಕಟೇಶ್ವರ ಶಾಪ್ನ ರೀಚ್ ಆದ್ವಿ. ಇದೆಲ್ಲ ವೀಡಿಯೋಸ್ ತೆಗ್ದಿರೋದು ಬಂದು ವೈಷ್ಣವಿ, ಧೃತಿ, ನಾನು, ಅಕ್ಕ, ಅಪ್ಪ, ಅಮ್ಮ, ಆಂಟಿ ಎಲ್ಲರೂ ಕೂಡ ಇವಾಗ ಸ್ಯಾರಿನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತೆಲ್ಲ ನಿಮಗೆ ಗೊತ್ತಾಗಬೇಕಂತಂದರೆ ವೀಡಿಯೋನ ಸ್ಕಿಪ್ ಮಾಡ್ದಿರಾ ಕಂಟಿನ್ಯೂ ಆಗಿ ನೋಡ್ತೀರಿ. ಮತ್ತು ನಿಮಗೇನಾದ್ರೂ ಗೊತ್ತಾದರೆ ನಾವು ಯಾವ ಸೀರೆ ತೊಗೊಂಡಿರ್ಬೋದು ಅಂತ ಎಲ್ಲ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಸೊ ಅದನ್ನು ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ ನಾವು ಯಾವ ಸೀರೆ ತೊಗೊಂಡ್ರಿ ಅಂತ. ಓಕೆನಾ? ಇವಾಗ ಕೂತ್ಕೊಂಡು ಸಿಲ್ಕ್ ಸ್ಯಾರಿ ಸೆಲೆಕ್ಟ್ ಮಾಡ್ತಾ ಇದ್ವಿ. ಎಂತ ಸೀರೆ ಇದೆ ನೋಡಿ, ಎಂತ ಸೀರೆ ಇದೆ ನೋಡಿ. ಅಲ್ಲಿ ಚೇರ್ಸ್ ಇದೆ, ಅದಕ್ಕೆ ತೋರಿಲ್ಲ ನೋಡಿ. ಇವಾಗ ಬಾಬಾ ಆಂಟಿ ಬ್ಲೌಸ್ ಬಂದು ಪ್ಲೈನ್ ಚೆನ್ನಾಗಿದೆ, ಇಟ್ಕೊಂಡ್ರೆ ಚೆನ್ನಾಗಿದೆ, ಫೋಟೋಗೆಲ್ಲ ಚೆನ್ನಾಗಿದೆ.
ನಾವೇ ಹೇಳ್ಬಿಟ್ಟು ಸರ್ ಇದು ಪ್ಯೂರ್ ಇಲ್ಲ. ಸೊ ನಾವಿದ್ದೀವಿ ಇವಾಗ ಮಾಗಡಿ ರೋಡ್ ವೆಂಕಟೇಶ್ವರ ಶಾಪಲ್ಲಿ. ಸೊ ಯಾರೇನು ಮಾಗಡಿ ರೋಡ್ ವೆಂಕಟೇಶ್ವರ. ಹಾಯ್ ಸೇ ಹಾಯ್ ಚಪಾಯಿ. ಮೈಸೂರು ಸಿಲ್ಕ್ ಸ್ಯಾರೀಸ್ನ ಇಲ್ಲಿ ನೋಡ್ತಿದ್ದಾರೆ. ಈ ವೆಂಕಟೇಶ್ವರ ಶಾಪಿಂಗಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗೀತು. ಎಷ್ಟು ಟೈಮು? 1:28. ಎಲ್ಲ ಶಾಪಿಂಗ್ ಮುಗೀತು ಅಂತ ಅನ್ಕೋತೀನಿ. ಸೊ ನಾವೇ ವೆಂಕಟೇಶ್ವರದಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಲಿಫ್ಟಲ್ಲಿದ್ದೀವಿ. ಇವರು ವಾಶ್ರೂಮ್ ಹೋಗ್ಬೇಕಂತ ಡಿಮಾಂಡ್ ಮಾಡ್ತಿದ್ದಾರೆ ಇಲ್ಲಿ ಬೇಸ್ಮೆಂಟಲ್ಲಿ ಅಂತ ಇರೋದು. ಸೊ ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ದೇರ್. ಯಾರೋ ಓದ್ತವ್ರೆ. ನಾವು ಬೇಸ್ಮೆಂಟ್ಗೆ ಇಳಿದ ತಕ್ಷಣ ನಾವು ಮಾಡಿದ ಫಸ್ಟ್ ವರ್ಕ್ ಅಂದರೆ ನಮ್ಮ ಚಿಕ್ಕಿನ ಗೋಳೈಕೊಂಡಿದ್ದು. ನಿಮಗೇನಾದರೂ ಈ ವಿಡಿಯೋ ನೋಡಿ ತುಂಬ ನಗು ಬಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವೆಂಕಟೇಶ್ವರ ಮುಂದೆನೇ ಮೇನ್ ರೋಡ್ ಇದೆ. ಸೊ ನಂಗೆ ಅದಕ್ಕೊಂದು ಸ್ವಲ್ಪ ಟೆನ್ಷನ್ ಆಗಿ ನಾನು ಕೂಡ ಅವರಿಂದನೇ ಓಡ್ಕೊಂಬಂದೆ. ನನ್ನ ಮಾತು ಕೇಳಲೇ ಇಲ್ಲ, ಹಂಗೆ ಓಡ್ಕೊಂಡು ಬಂದುಬಿಟ್ರು. ಸೊ ನೋಡಿ ಹಿಂಗೆ ಹೊಡ್ತಿದ್ದಾರೆ ಅಂತಪ್ಪ, ಏನಕ್ಕನ ಕರ್ಕೊಬಂದು ಮೇಲಿಂದ ಕೆಳಗಡೆಗೆ ಅನ್ನಷ್ಟು ಇರಿಟೇಟ್ ಮಾಡಿದ್ರು. ಸ್ವಲ್ಪ ಹೊತ್ತಂಗೆ ಮಾತು ಕೇಳ್ತಾರೆ, ಸ್ವಲ್ಪ ಹೊತ್ತಂಗೆ ಚೆಲ್ರೆಗೆ ಬಿಡ್ತಾರೆ ಇಬ್ಬರು ಆಟಗಳೆಲ್ಲ ಹಾಡ್ಕೊಂಡು. ಅದೇ ರೀತಿ ತರಲೆ ತಮಾಷೆ ಎಲ್ಲ ಇದ್ದಿದ್ದೆ ಅಲ್ವಾ. ಎಷ್ಟಾದರೂ ನಮ್ಮ ಮನೆ ಮಕ್ಕಳು ಬಿಟ್ಕೊಂಡು ಕೊಡೋಕ್ಕಾಗತ್ತಾ? ಹೌದಲ್ವಾ? ಅದಂತೂ ನಿಜಾನೇ. ಅದೇ ರೀತಿ ಸ್ಯಾರಿ ಶಾಪಿಂಗ್ ಹಂಗೆ ಕಂಟಿನ್ಯೂ ಆಯಿತು. ಗಿಫ್ಟ್ ಕೊಡೋರಿಗೆ ಕೊಡಿಸೋರಿಗೆ ಎಲ್ಲರಿಗೂ ಕೂಡ ಹಾಗೆ ತೊಗೋತಾನೆ ಎದ್ದು ಓಡಾಡ್ಕೊಂಡು. ನೆಕ್ಸ್ಟು ಇನ್ನು ಇವರಿಗೆ ಬಟ್ಟೆ ಬಾಕಿ ಇದೆ, ತೊಗೊಳುವ ಬನ್ನಿ. ಲೇಡೀಸ್ ಎಲ್ಲ ಸ್ಯಾರಿ ಸೆಲೆಕ್ಷನ್ಸ್ ಎಲ್ಲ ಕೂಡ ಆಯಿತು. ಇವಾಗ ನಮ್ಮ ಬಾವಾಗಿ ಬಟ್ಟೆ ಸೆಲೆಕ್ಟ್ ಮಾಡ್ತಿದ್ದಾರೆ. ಶರ್ಟ್ ಆಯಿತು, ಈಗ ಪ್ಯಾಂಟ್ ಅದಕ್ಕೆ ಮ್ಯಾಚಿಂಗ್ ಮಾಡ್ತಿದ್ದಾರೆ. ಅದರ ಮಧ್ಯದಲ್ಲಿ ಇಲ್ಲಿ ನಮ್ಮ ಮಮ್ಮಿ ನಮ್ಮ ಆಂಟಿ ಎಲ್ಲ ಕೂತ್ಕೊಂಡು ಸುಮ್ಮನೆ ಕಾನ್ವರ್ಸ್. ನಾನು ವೀಡಿಯೋ ಮಾಡ್ತಾರೆ, ಕೆಲವೊಮ್ಮೆ ಸಪೋರ್ಟು ಮಾಡ್ತಾರೆ. ಅದೇ ರೀತಿ ತರಲೆ ಎಲ್ಲ ಮಾಡಿಕೊಂಡು ನನಗೆ ಡಿಸ್ಟರ್ಬು ಮಾಡ್ತಾರೆ. ಅದೇ ರೀತಿ ಅದು ವೀಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ಕಟ್ ಮಾಡಿದ್ರು. ಸೊ ಅದ್ರಲ್ಲಿ ಕಟ್ ಮಾಡಿದ್ದೆಲ್ಲ ಆದಮೇಲೆ ಜೆಂಟ್ಸ್ ಎಲ್ಲ ನಮ್ಮ ಬಾವಾಗಿ ಅಪ್ಪಗೆಲ್ಲ ಬಟ್ಟೆ ಎಲ್ಲ ತೊಗೊಂಡಿದ್ದು ಆದಮೇಲೆ ನೆಕ್ಸ್ಟು ನೋಡಿ ಕಾರ್ ಡಿಕ್ಕಿ ಮುಂದೆಗಡೆಲ್ಲ ಸ್ವಲ್ಪ ಎಲ್ಲ ಇಟ್ಕೊಂಡು ಕೊನೆಗೆ ವೆಂಕಟೇಶ್ವರನ ಖಾಲಿ ಮಾಡಿದ್ವಿ. ಎಷ್ಟೊತ್ತಂತ ಶಾಪಿಂಗ್ ಮಾಡೋಕ್ಕಾಗುತ್ತಲ್ಲ, ಎಷ್ಟು ಅಂದ್ಕೊಂಡಿರ್ತೀರೋ ಅಷ್ಟನ್ನ ತೊಗೊಂಡೋದ್ರೆ ನಮಗೂ ದುಡ್ಡು ಉಳಿಯುತ್ತೆ. ಅಷ್ಟು ತೊಗೊಂಡು ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ಆ್ಯಸ್ ಯೂಶ್ವಲ್ ವೆಂಕಟೇಶ್ವರಗೆ ಹೋದರೆ ಲೂಲು ಮಾಲ್ ಮುಂದೆನೇ ಬರಬೇಕು. ಅದೇ ರೀತಿ ಲೂಲು ಮಾಲ್ನ ನೋಡಿಕೊಂಡು ಇದೇ ಲೂಲು ಮಾಲ್ ಅಂತ ತೋರಿಸ್ಕೊಂಡು ನೋಡದೇ ಇದ್ದವ್ರಿಗೆ ನಾವು ಕೂಡ ಲೂಲು ಮಾಲಿಂದ ನೆಕ್ಸ್ಟ್ ಎಲ್ಲಿಗೆ ಹೊರಟ್ವಿ ಅಂದರೆ ಮಲ್ಲೇಶ್ವರಂಗೆ ಹೋದ್ವಿ. ಮಲ್ಲೇಶ್ವರಂಗೆ ಏನಕ್ಕೆ ಅಂತೆಲ್ಲ ಕೂಡ ನಾನು ಹೇಳ್ತೀನಿ, ಹಾಗೆ ವೀಡಿಯೋನ ನೋಡ್ತೀರಿ. ಈಗ ನಾವು ರೀಚ್ ಆದ್ವಿ ಮಲ್ಲೇಶ್ವರಂಗೆ. ನಮಗೆ ವೈಷ್ಣವಿಗೆ ಧೃತಿಗೆ ನನಗೆ ವೆಂಕಟೇಶ್ವರದಲ್ಲಿ ಬಟ್ಟೆ ಇಷ್ಟ ಆಗಿಲ್ಲ. ಬಟ್ಟೆ ಇಷ್ಟ ಆದರೆ ದುಡ್ಡು ಜಾಸ್ತಿ ಅನ್ಸೋದು, ದುಡ್ಡು ಕಡಿಮೆ ಇರೋದು ವರ್ತಲ್ಲ ಆ ಥರ ಅನಿಸ್ತಾ ಇತ್ತು. ಸೊ ಅದೇ ರೀತಿ ನಾವು ನಾರ್ಮಲಾಗಿ ರೂಪ್ ಸಂಗಮಲ್ಲಿ ತೊಗೊಳೋಣ ಅಂತ ಬಂದುಬಿಟ್ಟು ರೂಪ್ ಸಂಗಮಲ್ಲಿ ವೈಷ್ಣವಿಗೆ ಧೃತಿಗೆ ಬಟ್ಟೆ ತೊಗೊಂಡ್ರಿ. ಸೊ ಅದೇ ರೀತಿ ಇವಾಗ ನಾವು ರೂಪ್ ಸಂಗಮ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ರೂಪ್ ಸಂಗಮ್ ಸಿಕ್ಕಿದ ತಕ್ಷಣ ನಾವು ಬಟ್ಟೆ ತೊಗೊಂಡ್ವಿ. ಅದೇ ರೀತಿ ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ ಬರ್ತಿದೆ. ಇದೇ ರೂಪ್ ಸಂಗಮ್. ಇದು ಬರೀ ಚಿಲ್ಡ್ರನ್ಸ್ ಕಲೆಕ್ಷನ್ ಮಾತ್ರ ಸಪ್ರೇಟ್ ಇದೆ. ಆ್ಯಂಡ್ ದೊಡ್ಡವರಿಗೆಲ್ಲ ಕಲೆಕ್ಷನ್ ಅದು ಸಪ್ರೇಟ್ ಇದೆ. ಇಲ್ಲಿವಾಗೆಲ್ಲ ಕೇಳಿಕೊಂಡು ನಾವು ಇವರ ಬಟ್ಟೆಗಳೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಇದು ಹಣ್ಣು ತೊಗೊಂಬಂದಿರೋ ನಮ್ಮಪ್ಪ ಅದರಂಗೆ ಬಿಡಿಸ್ಕೊಂಡು ಎಲ್ಲ ತಿನ್ಕೊಂಡು ನಾವು ಹೋದ್ವಿ ಮನೆ ಕಡೆಗೆ. ಫಸ್ಟ್ ಇವಾಗ ಇಲ್ಲಿಂದ ಹುಣಸಪಾನಳ್ಳಿಗೆ ಹೋಗಿ ಅಲ್ಲಿ ನಮ್ಮ ಅಕ್ಕನ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ನಮ್ಮ ಮನೆಗೆ ಕಡೆಗೆ ಪಯಣ ಬೆಳೆಸಿದ್ವಿ. ಇಲ್ಲಿ ಸ್ವಲ್ಪ ಮಲ್ಲೇಶ್ವರಂ ಈ ರೋಡ್ ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ಅದೇ ರೀತಿ ಅವತ್ತು ಕೂಡ ಟ್ರಾಫಿಕ್ ಇತ್ತು. ಸೊ ತೊಗೊಂಡು ಹೋದ್ವಿ. ಈ ಮಧ್ಯದಲ್ಲಿ ನನಗೂ ಸ್ವಲ್ಪ ಶಾಪಿಂಗ್ ಮಾಡಿದೆ. ನಾನೇನೆಲ್ಲ ತೊಗೊಂಡೆ ಅಂತ ಫಂಕ್ಷನ್ ಟೈಮಲ್ಲಿ ಹಾಕ್ಕೊಂಡಾಗ ನೀವು ನೋಡ್ತೀರಾ. ಆಲ್ರೆಡಿ ಎಲ್ಲ ಹಾಕಿದ್ದೀನಿ. ಹಿಂಗೆ ಬಂದಿದೆ ಏನು ಅಂತೆಲ್ಲ ಕೂಡ ಔಟ್ಪುಟ್ ಫೋಟೋಸ್ ಬಂದಾಗ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇದು ಬಂದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಮನೆ. ಅದ್ರ ಮುಂದೆ ಆಸೆ ಯಾವಾಗಲೂ ನಾವು ಓಡಾಡೋದು. ಹಂಗೆ ಇದೊಂದು ಕ್ಲಿಪ್ ತೊಗೊಂಡೆ. ಈ ಕ್ಲಿಪ್ಪೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಬಂದ್ವಿ ಮನೆ ಕಡೆಗೆ. ಇವಾಗ ನಾವು ಮನೆಗೆ ಹೋಗೋಷ್ಟರಲ್ಲಿ ಸಂಜೆ ಕತ್ಲಾಗ್ತಾಯಿದೆ. ಎಲ್ಲ ತಿರ್ಗಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ನಮ್ಮ ಶಾಪಿಂಗ್ ಎಲ್ಲರೂ ಕೂಡ ಚೆನ್ನಾಗಿನೇ ಆಯಿತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ವೆಲ್ ವಿಷಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಏನು ಮಾಡ್ತೀರಾ, ಹೋಗಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಅವಾಗ ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈಪಿಂಗ್ ಮಾಡಿದ್ದು ಏನಕ್ಕೆ ಇಲ್ಲ ಅಂತ ಕೂಡ ಗೊತ್ತಾಗಿದೆ. ಅಪ್ಕಮಿಂಗ್ ಡೇಸಲ್ಲಿ ಫಂಕ್ಷನ್ ಬ್ಲಾಗ್ಸ್ನೆಲ್ಲ ಕೂಡ ನೋಡ್ತಿರಲ್ಲ, ಏನು ಫಂಕ್ಷನ್ ಅಂತೆಲ್ಲ ಅವಾಗ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ ಟಾಟಾ ಬಾಯ್ ಬಾಯ್. ಏನು ಹೇಳ್ತೀಯಾ? ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವೀಡಿಯೋಸ್ ದಿನಾಲು ಸಬ್ಸ್ಕ್ರೈಬ್ ಮಾಡಿ. ದಿನಾಗಲೂ ನೋಡ್ತೀರಿ, ದಿನಾಲು ನೋಡಿರಿ. ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅಲ್ಲಿ ಕಾಣಿಸೋಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸು ನೀವು ಫಸ್ಟ್ ನೋಡ್ಬೋದು ಮತ್ತು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ
ಕಮೆಂಟ್ ಮಾಡಿ ಯಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿ ಯು ಇನ್ ದ ಬ್ಲಾಗ್. ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಬಾಯ್ ಟಾಟಾ ಬಾಯ್ ಬಾಯ್. ಬಾಯ್. ಗುಡ್ ನೈಟ್. ಗುಡ್ ನೈಟ್. ವೆರಿ ವೆರಿ ಗುಡ್ ನೈಟ್. ಕತ್ಲಾಗಿದೆ ಮಲ್ಗೋ ಟೈಮ್ ನೋಡಿ. ಓಕೆ ಬಾಯ್.